ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರಿದ್ದಾರೆ. ಸೊ ಬೆಂಗಳೂರಿನ ಆಟೋ ಚಾಲಕರ ಪರಿಸ್ಥಿತಿ ಯಾವ ತರ ಇದೆ, ಅವ್ರು ಯಾವ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಎಲ್ಲದನ್ನು ಕೂಡ ಗ್ರೌಂಡ್ ರಿಪೋರ್ಟ್ ಮಾಡುವಂತ ಕೆಲಸವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಸದ್ಯ ನಾನು ಒಂದು ಈ ಆಟೋದಲ್ಲಿ ಕೂತಿದ್ದೀನಿ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಜವಾಗ್ಲೂ ಈ ಒಂದು LPG ಸಮಸ್ಯೆಯಿಂದಾಗಿ ಅವರ ಜೀವನ ಮೊದಲಿನ ತರ ಇದೆಯಾ? ಒಂದ್ ಕಡೆ ಓಲಾ ಊಬರ್ ಸಮಸ್ಯೆ, ಮತ್ತೊಂದ್ ಕಡೆ ಬಾಡಿಗೆಗಳು ಸಿಗ್ತಾ ಇಲ್ಲ, ಇದ್ರ ನಡುವೆನೆ LPG ಸಮಸ್ಯೆ ಕೂಡ ಆಗ್ತಾ ಇದೆ. ಸೊ ಎಲ್ಲ ಸಮಸ್ಯೆಗಳಿಂದಾಗಿ ಅವ್ರು ಯಾವ ರೀತಿಯಾದಂತ ಒಂದು ಜೀವನವನ್ನ ನಡೆಸಿದ್ದಾರೆ ಅನ್ನುವಂಥದ್ದನ್ನ ತಿಳಿಸುವಂತ ಅಥವಾ ಕೇಳುವಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, LPG ಸಿಗ್ತಾ ಇಲ್ಲ, ಏನ್ ಹೇಳ್ತೀರಾ? ಸರ್ ಏನ್ ಹೇಳೋಣ ಸರ್, ಇವಾಗ ನಮ್ ಡ್ರೈವರ್ಗಳು ಕಷ್ಟ ಕೇಳಕ್ಕೆ ಯಾವುದೇ ಸರ್ಕಾರ ಇರ್ಲಿ, ಯಾವುದೇ MP ಇರ್ಲಿ, ಯಾವುದೇ MLA ಇರ್ಲಿ, ಯಾರು ಬರ್ತಾ ಇಲ್ಲ. ಓಕೆನಾ? ನಮ್ದು ಜೀವನ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಕಡೆ ಸಾಯಕ್ಕೂ ಆಗ್ತಾ ಈ ಕಡೆ ಬದುಕೋಕ್ಕೂ ಆಗ್ತಾ ಇಲ್ಲ. ಸರಿನಾ? ನಾವು ಏನಿಲ್ಲ ಅಂದ್ರೆ ಸರ್ ಆಟೋ ನಂಬ್ಕೊಂಡೇ ಜೀವನ ಮಾಡ್ತಿರೋದು ನಾವು. ಇವಾಗ ನಮಗ್ ಬೇಕಾಗಿರೋದೇನ್ ಸರ್? 3 ಹೊತ್ತು ಊಟ. ನಾವೇನ್ರಲ್ಲಿ ದುಡಿತೀವಿ? 3 ಹೊತ್ತು ಊಟನ ನಾವು ಓಡಿಸೋ ಆಟೋದಲ್ಲಿ ದುಡಿತೀವಿ. ಆಟೋಗೆ ಗ್ಯಾಸ್ ಇಲ್ಲ ಅಂದ್ರೆ ಒಬ್ಬ ಡ್ರೈವರ್ ಜೀವನ ಹೆಂಗ್ ಮಾಡ್ಬೇಕು ನೀವ್ ಹೇಳಿ ಹೋದ್ರೆ? ಸರ್ ಈಗ ಎಲ್ಲಾ ಬಂಕ್ಗಳಲ್ಲೂ LPG ಸಿಗ್ತಾ ಇಲ್ಲ. ಸಿಗುವಂತ LPG ಬಂಕ್ಗಳಲ್ಲಿ ಮನ್ಸಿಗೆ ಬಂದಿದ್ ರೇಟ್ ಒಂದ್ ಕಡೆ 80, 90, 150 ರೂಪಾಯಿ ತನಕನೂ ಕೂಡ ಚಾರ್ಜ್ ಮಾಡ್ತಾರೆ. ಸೊ ನಿಮಗೆ ಎಷ್ಟು ಬರ್ಡನ್ ಆಗುತ್ತದು? ಸರ್ ನಮ್ಗೆ ಅದ್ರಲ್ಲಿ ಏನು ವರ್ಕೌಟ್ ಆಗ್ತಿಲ್ಲ ಸರ್. ಈಗ ನೋಡಿ, ಒಂದ್ ಬಂಕಲ್ಲಿ 80 ರೂಪಾಯಿ ಇದ್ರೆ ಇನ್ನೊಂದ್ ಬಂಕಲ್ಲಿ 105 ರೂಪಾಯಿ ಹಾಕ್ತಾರೆ, ಇನ್ನೊಂದ್ ಬಂಕಲ್ಲಿ 120, 150 ಗಂಟೆ ಹಾಕಿದ್ರೆ ಬರೀ ನಾವು ಜೀವನ ಪೂರ್ತಿ ಬರೀ ಗ್ಯಾಸ್ ಹಾಕ್ಸ್ಕೊಂಡೇ ಇದ್ಬಿಟ್ರೆ ಹೊಟ್ಟೆಪಾಡಿಗೆ ಏನ್ ಮಾಡ್ಬೇಕು ಸರ್ ನಾವು ಆಟೋ ಚಾಲಕರು? ಸರಿನಾ? ನಾವು ಕೇಳ್ತಿರೋದು ಏನ್ ಗೊತ್ತಾ ಸರ್, ನಮ್ಗೆ ಸರ್ಕಾರ ಏನು ಸ್ಪಂದಿಸ್ತಾ ಇಲ್ಲ. ಸರಿನಾ? ನಮ್ ಕಷ್ಟ ಕೇಳಕ್ಕೆ ಯಾರು ಬರ್ತಾ ಇಲ್ಲ ಅಂದ್ರೆ ಸರ್ ಇವ್ರಿಗೆ ಓಟ್ ಬೇಕಾದಾಗ ಆಟೋದವ್ರ ಹತ್ರ ಬರ್ತಾರೆ. ಸರಿನಾ? ಅದೇ ಆಟೋ ಡ್ರೈವರ್ಗಳು ಕಷ್ಟದಲ್ಲಿದ್ದಾಗ ಏನಕ್ಕೆ ಬಂದಿವ್ರು ಸ್ಪಂದಿಸಲ್ಲ? ಕರೆಕ್ಟಾ ಸರ್? ನಾನು ಕೇಳ್ತಾ ಇರೋದು ಇನ್ನೊಂದು, ನೀವು ಈಗ ಸರ್ಕಾರ ಅಂದಾಗ ಒಂದ್ ಮಾತು ಹೇಳಲೇಬೇಕು. ಬಹುತೇಕ ಶಾಸಕರು ಎಲ್ಲರೂ ಕೂಡ IPL ಟಿಕೆಟ್ಗೆ ಸದನದಲ್ಲಿ ಮಾತನಾಡ್ತಾರೆ. ಆದ್ರೆ ಒಂದು 10 ದಿವಸದಿಂದ ಸಮಸ್ಯೆ ಆಗ್ತದೆ ಆಟೋ ಚಾಲಕರಿಗೆ. ಯಾವುದೇ ಒಬ್ಬ ಜನಪ್ರತಿನಿಧಿ ಆಟೋ ಚಾಲಕರ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಏನ್ ಹೇಳ್ತೀರಾ ಸರ್? ಅವ್ರು ಈ ಟೈಮಲ್ಲೆಲ್ಲ ಆಟೋದವ್ರು ಬೇಕಾಗಿಲ್ಲ ಸರ್. ಅವ್ರಿಗೇನಿದ್ರು ರಾಜಕೀಯಕ್ಕೆ ಬಂದಾಗ ಈ ಆಟೋಗಳು ಪ್ರಚಾರ ಮಾಡಕ್ ಬೇಕಾದಾಗ, ಸರಿನಾ, ಆಟೋಗಳ ಮೇಲೆ ಅವ್ರ ಪೋಸ್ಟ್ಗಳು ಹಾಕಿ ಅಂತ ಸರ್ಕಾರಕ್ಕೆ ಓಟ್ ಹಾಕಿ ಅಂದಾಗ ಅಂತದಕ್ಕೆ ಮಾತ್ರ ಅವ್ರಿಗೆ ಆಟೋದವ್ರು ಬೇಕಾ ಹೊರತು ಆಟೋದವ್ರು ಕಷ್ಟ ಕೇಳಕ್ ಯಾರು ಬರಲ್ಲ ಇಲ್ಲಿ. ಓಕೆನಾ? ನಾವು ಕೇಳ್ತಾರ ಸರ್, ನಾವು ಓಟ್ ಹಾಕಿರೋದು ಏನಕ್ಕೆ ಸರ್ ಸರ್ಕಾರಕ್ಕೆ? ಆಟೋ ಚಾಲಕರು ಕಷ್ಟ ಕೇಳಕ್ ನಾವು ಮಾಡಿರೋದು. ಸರಿನಾ? ಇವ್ರಿಗೆ ಬಸ್ಸು ಫ್ರೀ ಬಿಡಕ್ ಟೈಮ್ ಇದೆ, ಈ ಓಲಾ ಒಬ್ಬರಿಗೆ ಪರ್ಮಿಷನ್ ಕೊಡಕ್ ಟೈಮ್ ಇದೆ. ಸರಿನಾ? ಆನ್ಲೈನ್ ಬೈಕ್ಗಳು ಯಾವ್ದು ರ್ಯಾಪಿಡೋ ಬೈಕ್ ಪರ್ಮಿಷನ್ ಕೊಟ್ರು, ಅದ್ರಲ್ಲಿ ಹೊಟ್ಟೆ ಮೇಲೆ ಹೊಡೆದ್ರು. ಬಸ್ ಫ್ರೀ ಬಿಟ್ರು, ಅದ್ರಲ್ಲಿ ಹೊಟ್ಟೆ ಮೇಲೆ ಹೊಡೆದ್ರು. ಆಟೋದವ್ರು ಏನ್ ಮಾಡ್ಬೇಕು ಅಂತ ಅವ್ರೆ? ಇಲ್ಲ ನಾವು ಬದುಕ್ಬೇಕಾ ಇಲ್ಲ ಸಾಯ್ಬೇಕಾ ಸರ್? ಇಲ್ಲಿ ಹಿಂಗೆ ಆದ್ರೆ ಸರ್ ವಿಧಾನಸೌಧದ ಮಂದಿ ಎಲ್ಲಾ ಆಟೋ ಚಾಲಕರು ಸೇರಿ ವಿಷ ಕುಡಿದು ಸಾಯ್ಬೇಕಾಗುತ್ತೆ. ಸರಿನಾ ಸರ್? ಇಲ್ಲಿ 3 ಹೊತ್ತು ಊಟ ಮಾಡಕ್ ಆಗ್ತಿಲ್ಲ ಒಬ್ಬ ಡ್ರೈವರು. ಸರಿನಾ? ಅವ್ನ್ ಮಾಡಿರೋ ಸಾಲ ತೀರ್ಸಕ್ ಆಗ್ತಿಲ್ಲ. ಓಡಿಸೋ ಗಾಡಿಗಳೆಲ್ಲ ಸ್ವಂತದೇ ಆಗಿರಲ್ಲ. ಎಷ್ಟೋ ಆಟೋ ಚಾಲಕರು ಇವತ್ತು ಬಂದು ಆಟೋಗಳು ಕಲೆಕ್ಷನ್ ಕೊಡಿ. ಈಗ ಒಬ್ಬ ಆಟೋ ಚಾಲಕ 90% ಆಟೋಗಳು ಸ್ವಂತದ ಇರಲ್ಲ ಸರ್. ದಿನದ ಆಧಾರದ ಮೇಲೆ ತಗೊಂಡು ಆಟೋವನ್ನು ಓಡಿಸುವಂತಹ ಪರಿಸ್ಥಿತಿ ಇದೆ. ಸೊ ಈಗ ಸಮಸ್ಯೆ ಆಗಿರೋದ್ರಿಂದ ಒಂದ್ ಕಡೆ ಬಾಡಿಗೆ ಸಿಗ್ತಾ ಇಲ್ಲ, ಬಾಡಿಗೆ ಹೋಗ್ಬೇಕು ಅಂತಂದ್ರೆ LPG ಸಿಗ್ತಾ ಇಲ್ಲ. ಸೊ ಎಷ್ಟು ಸಮಸ್ಯೆ ಒಬ್ಬ ಆಟೋ ಚಾಲಕಂಗೆ ಅಂತ? ಸರ್ ತುಂಬಾನೇ ಸಮಸ್ಯೆ ಇದೆ ಸರ್. ಒಂದ್ ಹೇಳ್ತೀನಿ ಕೇಳಿ, ಇವಾಗ ಇರೋ ಪೊಸಿಷನ್ ಅಲ್ಲಿ ಡ್ರೈವರು ಅವ್ನ್ ಜೀವನ ಮಾಡೋದಕ್ಕಿಂತ ಜೀವನ ಕಟ್ಕೊಳ್ಳೋದೇ ತುಂಬಾ ಕಷ್ಟ ಐತೆ. ಸರಿನಾ? ಒಂದು ಈ ಕಡೆ ಸಾಯಕ್ಕೂ ಆಗ್ತಾ ಇಲ್ಲ, ಈ ಕಡೆ ಬದುಕಕ್ಕೂ ಆಗ್ತಾ ಇಲ್ಲ. ಅದ್ರ ಬದಲು ವಿಷ ಕೊಟ್ಬಿಡಿ ಎಲ್ಲಾ ಡ್ರೈವರ್ಗುನು. ನಾವು ಕೇಳ್ತಾರೆ ನಿಮ್ ಸರ್ಕಾರದಿಂದ ನಮ್ ಡ್ರೈವರ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಸರ್? ಯುದ್ಧ ನಡೀತಾ ಇರೋದೆಲ್ಲೋ ಎಲ್ಲೋ ಎಷ್ಟೋ ಸೆಂಟ್ರಲ್ ಗೌರ್ಮೆಂಟ್ಗಳಲ್ಲಿ ಎಲ್ಲೂ ಈ ತರ ಆಗಿಲ್ಲ. ಕರ್ನಾಟಕದಲ್ಲಿ ಮಾತ್ರ ಈ ತರ ಆಟೋ ಚಾಲಕರಿಗೆ ಅನ್ಯಾಯ ಮಾಡ್ತಿದ್ದಾರೆ. ನಾವೇನ್ ಮಾಡ್ಬೇಕು ಸರ್? ಇವಾಗ ಆಟೋ ನಂಬ್ಕೊಂಡು ಬದುಕಿರೋ ಸರ್ ನಾವು ಜೀವನ ಹೆಂಗ್ ನಡೆಸ್ಬೇಕು? ಬಾಡಿಗೆ ಸಿಗ್ದಿತಿ ಇರೋದ್ರಿಂದ ಏನೇನೆಲ್ಲ ಸಮಸ್ಯೆ ಆಗ್ತಿದೆ ಸರ್? ಸರ್ ಏನೇನ್ ಸಮಸ್ಯೆ ಅಂದ್ರೆ ಮನೇಲಿ ಊಟ ಇಲ್ಲ ಸರ್, ಮನೆಗೆ ರೇಷನ್ ಕೊಡಕ್ ಆಗ್ತಾ ಇಲ್ಲ, ಹಬ್ಬದ ಟೈಮ್ ಬೇರೆ. ಸರಿನಾ? ಮಕ್ಳುಗಳು ಮನೆಗಳು ಇರ್ತಾರೆ, ಎಷ್ಟೋ ಜನ ಪಾಪ ಹಾಸ್ಪಿಟ್ಲ್ಗಳು ಅವು ಪೇಷಂಟ್ಗಳು ಇರ್ತಾರೆ. ಅವರೆಲ್ಲ ಮತ್ತೆ ಹೆಂಗ್ ಸಾಕ್ತಾರೆ ಸರ್ ಮನೆಯವ್ರನ್ನ? ನೀವೇ ಅರ್ಥ ಮಾಡ್ಕೊಳ್ಳಿ, ಹೆಂಗ್ ಸಾಕಾಗುತ್ತೆ? ಕರೆಕ್ಟಾ? ಇವಾಗ ನಮ್ ಡ್ರೈವರ್ಗಳ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಸರ್, ಅದೇ ಹೇಳ್ತಾ ಇದೀವಲ್ಲ, ಇಲ್ಲಿ ಯಾವ್ದೇ ಒಂದು ಯೂನಿಯನ್ ಇರ್ಲಿ ಮತ್ತೊಬ್ರು ಇರ್ಲಿ ಯಾರು ಸ್ಪಂದಿಸ್ತಾ ಇಲ್ಲ ನಮ್ಗೆ. ಆ ವಾಟರ್ ನಾಗರದವ್ರು ಬಂದಿದ್ದಾರೆ ಸರ್. ನಾನು ಹೇಳ್ತೀನಿ ಕೇಳಿ, ಆಟೋದವ್ರು ಪರವಾಗಿ ನಿಂತ್ಕೊಂತೀವಿ ಅಂತ ವಾಟರ್ ನಾಗರದ್ ಬಂದಿದ್ದಾರೆ. ಸರಿನಾ? ಇವಾಗಲೂ ಅವ್ರಿಗೆ ಸಪೋರ್ಟ್ ಕೊಟ್ಟು ಬೆಂಬಲ ನಿಂತಿಲ್ಲ ಅಂದ್ರೆ ನಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಸರ್ ಇಲ್ಲಿ. ನಾನು ಹೇಳ್ತೀನಿ ಕೇಳಿ, ನಮ್ಮ ಡ್ರೈವರ್ಗಳು ಅಂತ ಬಂದಾಗ ಅವ್ರಿಗೆ ಅಸಹ್ಯ ಆಗ್ಬಿಟ್ಟೈತೆ. ಕರೆಕ್ಟ್? ಒಬ್ಬ ಡ್ರೈವರ್ನ ಯಾವ ತರ ನೋಡ್ತಿದ್ದಾರೆ ಅಂದ್ರೆ ಬೇಜವಾಬ್ದಾರಿತನ. ಈಗ ಓಟ್ ಹಾಕಕ್ಕೆ ಆಟೋ ಯೂನಿಯನ್ ಬೇಕು, ಆಟೋ ಚಾಲಕರು ಬೇಕು. ಆದ್ರೆ ಸಮಸ್ಯೆ ಅವ್ರಿಗೆ ಆಗ್ತಿದೆ ಅಂತಂದಾಗ ಯಾರಿಗೂ ಕೂಡ ಆಟೋ ಚಾಲಕರ ಸಮಸ್ಯೆ ಬೇಡ, ಬೇಕಾಗೇ ಇಲ್ಲ ಸರ್. ಅವ್ರಿಗೆ ಆಟೋದವ್ರು ಏನಕ್ಕೆ ಬೇಕು ಸರ್? ಅವ್ರಿಗೆ ಅವ್ರ ವೋಟಿಂಗ್ ಟೈಮಲ್ಲಿ ಮಾತ್ರ ಆಟೋದವ್ರು ಬೇಕು. ಸರಿನಾ? ಇವಾಗ ಆಟೋದವ್ರು ಒಂದ್ ತಪ್ಪು ಮಾಡ್ದ 100 ಸರಿ ಹೈಲೈಟ್ ಮಾಡಿ ತೋರಿಸ್ತಾರೆ ಅವರು. ಸರಿನಾ? ಅದೇ ಆಟೋ ಡ್ರೈವರ್ ಕಷ್ಟದಲ್ಲಿ ಅವ್ರು ಏನಕ್ಕೆ ತೋರಿಸ್ತಾ ಇಲ್ಲ ಅವರು? ನನ್ ಕೇಳ್ತಾರ ಸರ್, ಏನಕ್ಕೆ ತೋರಿಸ್ತಾ ಇಲ್ಲ ಅವರು? ಸರ್ ನಾವು ಮನುಷ್ಯ ಸರ್, ನಾವೇನ್ ಕಳ್ತನ ಮಾಡ್ತಿಲ್ಲ, ದೊರಡೆ ಮಾಡ್ತಿಲ್ಲ, ಹೊಟ್ಟೆ ಪಾಡಿಗೆ ಆಟೋ ಓಡಿಸ್ತಾ ಇದೀವಿ, ಆಟೋ ನಂಬ್ಕೊಂಡ್ ಜೀವನ ಮಾಡ್ತಾ ಇದೀವಿ. ನಾವೇನ್ ಸರ್ ಮಾಡ್ಬೇಕು ಇವಾಗ ಹೇಳಿ ಹೋದ್ರೆ? ಹೇಗ್ಲಿ ನಾವು ದುಡಿಯೋ ಕೈಯೇ ಕಿತ್ಕೊಂಡ್ಬಿಟ್ರಿ ಅವರು. ಈಗ ಆಟೋ ಗ್ಯಾಸ್ ಇದೆ ತಾನೆ ಸರ್, ನಾನು 4 ಕಾಸು ಸಂಪಾದನೆ ಮಾಡಕ್ ಆಗೋದು. ಆಟೋ ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಸರ್? ನೋಡಿ ಸರ್ಕಾರದಲ್ಲಿ ಏನ್ ಹೇಳ್ತಿದ್ದಾರೆ, ಎಲ್ಲಾ ಬಂಕಲ್ಲೂ ಗ್ಯಾಸ್ ಇದೆ,
ಏನು ಕೊರತೆ ಇಲ್ಲ ಅಂತಾರೆ. ಮತ್ತೆ ಬೆಳಿಗ್ಗೆ ಹೋದ್ರೆ ಸರ್ ಸಂಜೆ ಗಂಟೆ ಕ್ಯೂ ನಿಂತ್ಕೊಬೇಕು ಸರ್ ಗ್ಯಾಸ್ಗೆ. ನಾವೇನ್ ಮಾಡೋಣ ಹೇಳಿ ಹಿಂಗಾದ್ರೆ? ಸರ್, ಅಂದ್ರೆ ಈಗ ಸರ್ಕಾರ ಈ ಒಂದು ಸಮಸ್ಯೆನ ಬಗೆಹರಿಸುವಂತ ನಿಟ್ಟಲ್ಲಿ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ. ಯಾವುದೇ ಕ್ರಮ ಅಂತೂ ಯಾರು ಕೈಗೊಳ್ತಾ ಇಲ್ಲ ಸರ್. ಅದೇ ಹೇಳ್ತಾ ಇದೀವಲ್ಲ, ಆಟೋದ್ರ ಪರವಾಗಿ ಯಾರು ಬಂದ್ ನಿಂತ್ಕೊಂಡ್ ಮಾತಾಡ್ತಾ ಇಲ್ಲ ಇಲ್ಲಿ. ಸರಿನಾ? ಅವ್ರಿಗೆ ಏನ್ ಬೇಕು, ಆಟೋದ್ರ ಬೇಕಾಗಿಲ್ವಾ ಅವ್ರಿಗೆ? ಹೇಳ್ಬೇಡ ಕೇಳಿ, ನಮ್ಗೆ ಸರ್ಕಾರನೇ ಬೇಡ. ನಾನು ಓಪನ್ ಆಗಿ ಹೇಳ್ತಿದ್ದೀವಲ್ಲ, ನಮ್ಗೆ ಬೇಕಾಗಿರೋ ನಮ್ಗೆ ಆಟೋ ಚಾಲಕರಿಗೆ ಯಾರು ಒಳ್ಳೇದ್ ಮಾಡ್ತಾರೆ ಡ್ರೈವರ್ಗೆ, ಅವ್ರ ಸರ್ಕಾರಕ್ಕೆ ಓಟ್ ಹಾಕ್ತಿವಿ. ಸರಿ, ನಾವ್ ಕೈಲಿ ಮಾಡಕ್ ಆಗಲ್ವಾ? ಈ ಸರ್ಕಾರ ರಾಜೀನಾಮೆ ಕೊಟ್ಬಿಡುವ ಕೇಳಿ. ಸರಿನಾ? ಇಂಥ ಬದುಕ್ ನಾವೇನಕ್ಕೆ ಸರ್ ಬಾಳ್ಬೇಕು ಹೇಳಿ? ಕರೆಕ್ಟ್. ಇವ್ರ ಕೈಲಿ ಒಂದು ಗ್ಯಾಸ್ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ ಅಂದ್ಮೇಲೆ ಈ ಸರ್ಕಾರದಿಂದ, ಮತ್ತೆ ಈ ಸರ್ಕಾರ ನಮ್ಗೆ ಏನಕ್ಕೆ ಬೇಕು? ಆಟೋ ಚಾಲಕರಿಗೆ ಬೇಕಾಗಿಲ್ಲ ಈ ಸರ್ಕಾರ. ಸರ್, ಈಗ ಸದ್ಯಕ್ಕೆ ಸಮಸ್ಯೆ ಬಗೆಹರಿಯೋ ಲಕ್ಷಣ ಕಾಣ್ತಾ ಇಲ್ಲ. ಸೊ ವಾಟ್ ನೆಕ್ಸ್ಟ್ ಅಂತ ಆಟೋ ಚಾಲಕರು ವಿಚಾರ ಬಂದಾಗ ವಾಟ್ ನೆಕ್ಸ್ಟ್? ಸರ್ ನೋಡಿ ಸರ್, ನಾವು ಡ್ರೈವರ್ಗಳೆಲ್ಲ ಒಟ್ಟಾಗ್ಬಿಟ್ಟವ್ ಸರ್. ಅನ್ಕೊಳ್ಳಿ, ಒಗ್ಗಟ್ಟಾಗ್ಬಿಟ್ರೆ ಅನ್ಕೊಳ್ಳಿ, ವಿಧಾನಸೌಧ ಮುಂದೆ ಮುತ್ತಿಗೆ ಹಾಕ್ಬೇಕಾಗುತ್ತೆ. ಇಲ್ಲ ವಾಟಲ್ ನಗರ ಜೊತೆ ಸೇರ್ಕೊಂಡು ಕರ್ನಾಟಕ ಲಾಕ್ ಡೌನ್ ಮಾಡ್ಬೇಕಾಗುತ್ತೆ. ಸರಿನಾ? ಇದ್ರ ಮೇಲೂ ನಮ್ಗೆ ಯಾರು ಏನು ಹೇಳೋರು ಕೇಳೋರಿಲ್ಲ ಅಂದ್ರೆ ರೋಡಲ್ಲೇ ಕುತ್ಕೊಂಡು ವಿಷ ಕುಡಿಬೇಕಾಗುತ್ತೆ. ಅದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ ಸರ್. ಅದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಸರಿನಾ? ಅಂದ್ರೆ ಈಗ ಆಟೋ ಚಾಲಕರು ಸಮಸ್ಯೆ ಏನಂತಂದ್ರೆ ಕೇವಲ ಇವರು ಒಬ್ರದ್ದು ಮಾತ್ರ ಅಲ್ಲ, ಬಹುತೇಕ ಆಟೋ ಚಾಲಕರು ಅಂದ್ರೆ 99% ಆಟೋ ಚಾಲಕರ ಸಮಸ್ಯೆ ಇದೇ ಆಗಿರುವಂತದ್ದು. ನಮ್ಮ ಓಟ್ ಹಾಕಕ್ಕೆ ಅಥವಾ ಓಟ್ ಕೇಳಕ್ ಬಂದಾಗ ಮಾತ್ರ ನಮ್ಮ ಸಮಸ್ಯೆ ನಾವು ಬೇಕಾಗ್ತೀವಿ. ಆದ್ರೆ ಎಲೆಕ್ಷನ್ ಆದ್ಮೇಲೆ ಗೆದ್ದ ಮೇಲೆ ನಮ್ಮ ಸಮಸ್ಯೆ ಅವ್ರು ಯಾರಿಗೂ ಕೂಡ ಬೇಡ. ಕಳೆದ 10 ದಿವಸಗಳಿಂದಲೂ ಕೂಡ ನಾವು ಇಲ್ಲಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ. ಆದ್ರೆ ಯಾವುದೇ ಒಬ್ಬ ಜನಪ್ರತಿನಿಧಿ ನಮ್ಮ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸ ಮಾಡ್ತಾ ಇಲ್ಲ. ನಮ್ಮನ್ನ ಯಾರು ಕೂಡ ಮಾತು ಕೂಡ ಆಡಿಸ್ತಲ್ಲ. ಅಷ್ಟು ಬೇಡವಾದ ಸರ್ಕಾರಕ್ಕೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸೊ ಸರ್ಕಾರ ಮನ್ಸು ಮಾಡಿದ್ರೆ ನಮ್ಮ ಸಮಸ್ಯೆನ ಬಗೆಹರಿಸುವಂತದ್ದು ದೊಡ್ಡ ಮಾತಲ್ಲ. ಆದ್ರೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ನಾವು ಈ ರೀತಿಯಾದಂತ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ. ಸೊ ನಮ್ಮ ಸಮಸ್ಯೆನ ಸರ್ಕಾರ ಬಗೆಹರಿಸ್ತಿಲ್ಲ ಅಂತಂದ್ರೆ ಮುಂಬರುವಂತ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ. ಜೊತೆಗೆ ನಮ್ಗೆ ಯಾಕೆಂತಂದ್ರೆ ಆಟೋ ಓಡಿಸಿನೇ ನಾವು ಜೀವನ ನಡೆಸಬೇಕು. ಆದ್ರೆ ನಾವು ಜೀವನ ನಡೆಸಲಿಲ್ಲ ಅಂತಂದ್ರೆ ನಾವು ಬದುಕಿದ್ದು ಕೂಡ ವೇಸ್ಟ್ ಆಗತ್ತೆ. ಸೊ ಮುಂದೆ ನಮಗೆ ಉಳಿದಿರುವಂತಹ ದಾರಿ ಏನು ಅಂತಂದ್ರೆ ಆತ್ಮಹತ್ಯೆ ದಾರಿ. ಅದಕ್ಕೆ ಸರ್ಕಾರ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅನ್ನುವಂಥದ್ದಾದ್ರೆ ನಮ್ಮ ಸಮಸ್ಯೆನ ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.